ತಾರೀಕು 29 1ನೇ ತಾರೀಕು ಅದು ಬುಧವಾರ ಇಲ್ಲಿ ರಿಲೀಸ್ ಆಗ್ತಾಯಿದೆ. ಇಲ್ಲಿ ಅಡ್ವಾನ್ಸ್ ಬುಕ್ಕಿಂಗು ಹೇಗಿದೆ ಅಂತ ನೋಡ್ಬೋದು. ನಾನು ಓಡಿಯನ್ ಸಿನಿಮಾ ನೋಡ್ತಾ ಇದೀನಿ. ಇಲ್ಲಿ ನಾನು ಮಿಡ್ಲ್ಯಾಂಡ್ಸಲ್ಲಿ ಇರ್ತೀನಿ, ಬರ್ಮಿಂಗ್ಹ್ಯಾಮಲ್ಲಿ. ಬರ್ಮಿಂಗ್ಹ್ಯಾಮಲ್ಲಿ ಒಂದೇ ಶೋ ಇರೋದು 1ನೇ ತಾರೀಕು. ಆದರೆ ಕೋವೆಂಟ್ರಿ ಅಂತ ಒಂದು ಬರ್ಮಿಂಗ್ಹ್ಯಾಮಿಂದ ಒಂದು 20 ನಿಮಿಷ ದೂರದಲ್ಲಿದೆ, ಟ್ರೈನಲ್ಲಿ 20 ನಿಮಿಷ. ಇಲ್ಲಿ ನೋಡ್ಬೋದು. ಇದು ಓಡಿಯನ್ ಸಿನಿಮಾ. ಇದು ಓಡಿಯನ್. ತಾರೀಕು ಬಂದು 1ನೇ ತಾರೀಕು. ಎಷ್ಟು 2 ಭಾಷೆಯಲ್ಲಿ ರಿಲೀಸ್ ಆಗ್ತಾಯಿದೆ. ಒಂದು ಕನ್ನಡ ಮತ್ತು ಇನ್ನೊಂದು ತೆಲುಗಲ್ಲಿ. ಇಲ್ಲಿ ಬುಕ್ಕಿಂಗ್ ನೋಡಿದ್ರೆ ಕನ್ನಡದಲ್ಲಿ ಸುಮಾರಿದ್ದಾವೆ. ಎಷ್ಟು ಹತ್ತತ್ರ 80%, 80 ಒಂದು 60, 70% ಅಂತೂ ಬುಕ್ ಆಗಿದೆ. ಅದೇ ನಾವು ತೆಲುಗಲ್ಲಿ ನೋಡಿದ್ರೆ, ತೆಲುಗಲ್ಲಿನೂ ಪರವಾಗಿಲ್ಲ, ಸುಮಾರು ಜನ ಬುಕ್ ಮಾಡಿದ್ದಾರೆ. ಇಲ್ಲಿ ತೆಲುಗಲ್ಲಿ ನೋಡ್ಬೋದು, ಇಲ್ಲೂ ತುಂಬ ಬುಕ್ ಮಾಡಿದ್ದಾರೆ. ಕೋವೆಂಟ್ರಿಲಿ ತುಂಬ ಜನ ಈಗ ತೆಲುಗಲ್ಲಿ ರಾತ್ರಿ 10 ಗಂಟೆಗೆ ತೆಲುಗಲ್ಲಿ. ಸೊ ಇಲ್ಲಿ ಕಡಿಮೆ ಇದೆ. ಅದೇ ನಾವು ಕನ್ನಡನ ಕೊನೆ ಶೋ 10:40 ಬೇರೆ ಇದೆ. ಎಷ್ಟು ಬರುತ್ತೆ, ಎಷ್ಟು ಜನ ಬುಕ್ ಮಾಡಿದ್ದಾರೆ? 10:40ಕ್ಕೆ 3 ಜನ ಬುಕ್ ಮಾಡಿರೋದು. ಹಾಗೆ ಈಗ ಇಲ್ಲಿ 9:50ಕ್ಕೆ, ಯಾಕೆಂದರೆ ತುಂಬ ಲೇಟ್ ಆಯಿತು ಅನಿಸುತ್ತೆ, ಅದಕ್ಕೆ ಅಲ್ಲಿ ಜನಗಳು ಬುಕ್ ಮಾಡಿಲ್ಲ. ಇಲ್ಲಿ 7:15 ನೋಡಿದ್ರೆ 7:15 ನೋಡ್ಬೋದು ಎಷ್ಟು ತುಂಬಿದ್ದಾರೆ ಅಂತ. ಅದೇ ಥರ ಇಲ್ಲಿ 7 ಗಂಟೆಗೆ ನೋಡೋಣ. ತೆಲುಗು 7 ಗಂಟೆ. ಸೊ ಸ್ವಲ್ಪ ಕಡಿಮೆ ಆಯಿತು, ಆದರೂ ಪರವಾಗಿಲ್ಲ, ಬುಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ತೆಲುಗವರು. ಅದೇ ನಾನು ಬರ್ಮಿಂಗ್ಹ್ಯಾಮ್ ನೋಡಿದ್ರೆ, ಬರ್ಮಿಂಗ್ಹ್ಯಾಮಲ್ಲಿ ಒಂದು ತೆಲುಗು ಶೋ, ಒಂದು ಕನ್ನಡ ಶೋ ಇಟ್ಟಿದ್ದಾರೆ. ಬರ್ಮಿಂಗ್ಹ್ಯಾಮ್ ಯಾವುದು? ಓಕೆ, ಇದು 1ನೇ ತಾರೀಕು ಇಲ್ಲಿದೆ. ಇಲ್ಲಿ ನೋಡ್ಬೋದು, ತೆಲುಗು ಒಂದು ಶೋ ಇದೆ 7:45ಕ್ಕೆ, ಕನ್ನಡ ಒಂದು ಶೋ 10 ಗಂಟೆಗೆ. ಇದು ಕನ್ನಡ ನೋಡೋಣ. ಕನ್ನಡ ಸ್ಕ್ರೀನ್ ಸೀಟ್ಸ್ ತುಂಬ ಕಡಿಮೆ ಇದೆ, ಆದರೂ ಎಷ್ಟು ಜನ ತುಂಬಿದ್ದಾರೆ. ನಾನು ಬುಕ್ ಮಾಡಿದ್ದೀನಿ. ನಾನು ಮೋಸ್ಟ್ಲಿ ಈ ರೋಲ್ಲಿ ಕುಂತಿರೋದು, ರೆಡ್ ಲೈನಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ. ಅದೇ ತೆಲುಗು ನೋಡಿದ್ರೆ ಯಾರೋ ಡಿಸ್ಟ್ರಿಬ್ಯೂಟರ್ಗೆ ತೆಲುಗು ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಬುಕ್ ಮಾಡಿದ್ದಾರೆ. ಸೊ ತುಂಬ ಕಡಿಮೆ ಜನ ಬರ್ಮಿಂಗ್ಹ್ಯಾಮಲ್ಲಿ ತೆಲುಗವರು ಬುಕ್ ಮಾಡಿರೋದು. ಅದೇ ಕನ್ನಡದವರು ಸುಮಾರು ಬುಕ್ ಮಾಡಿದ್ದಾರೆ. ಅದೇ ಥರ ನಾವು ಶೋಸ್ ನೋಡ್ತಾ ಹೋಗ್ತೀನಿ ಅಂತಂದರೆ ಎಲ್ಲೆಲ್ಲಿ ಬುಕ್ ಆಗಿದೆ ಇಲ್ಲಿ ಫಿಲ್ಟರ್ ಮಾಡ್ತಾಯಿದ್ದೀನಿ ಯಾವ್ಯಾವ ಭಾಷೆಯಲ್ಲಿ ಅಂತ. ತಮಿಳಲ್ಲೂ ಇದೆ, ಕನ್ನಡದಲ್ಲಿದೆ. ತೆಲುಗು ಎಲ್ಲಿದೆ? ತೆಲುಗು ಓಕೆ, 3 ಭಾಷೆ. ಸೊ ಇಲ್ಲಿ ನೋಡ್ಬೋದು 3 ಭಾಷೆಯಲ್ಲಿದೆ. ತಮಿಳ್ ಎಲ್ಲಿದೆ? ತಮಿಳು ಬ್ರಾಡ್ವೇ ಪ್ಲಾಜಾ 3ನೇ ತಾರೀಕಿದೆ ತಮಿಳು. ಎಷ್ಟು ಮಾಡ್ಯಾರ ನೋಡೋಣ ಸೀಟ್ ಬುಕ್ಕಿಂಗು. ತಮಿಳವರು 4 ಬುಕ್ಕಿಂಗ್ ಮಾಡ್ಯಾರ ತಮಿಳವರು, ತಮಿಳ್ ಭಾಷೆಯಲ್ಲಿ. ತೆಲುಗು ಎಲ್ಲಿದೆ? ಸೊ ತೆಲುಗು ಬರ್ಮಿಂಗ್ಹ್ಯಾಮು ಮತ್ತು ಕೋವೆಂಟ್ರಿಲಿ 2 ಜಾಗದಲ್ಲಿರೋದು. ಕನ್ನಡನೂ ಅಷ್ಟೇ ಅನಿಸುತ್ತೆ, ಕನ್ನಡನೂ 2 ಊರಲ್ಲಿ ರಿಲೀಸ್ ಮಾಡ್ತಿರೋದು. ಬರ್ಮಿಂಗ್ಹ್ಯಾಮ್ ಮತ್ತು ಕೋವೆಂಟ್ರಲ್ಲಿ. ಇದು ಓಡಿಯನ್ನು. ಸಿನಿ ವರ್ಲ್ಡಲ್ಲಿ ಇದೆಯಲ್ಲ ಗೊತ್ತಿಲ್ಲ, ನೋಡ್ತೀನಿ. ಸಿನಿ ವರ್ಲ್ಡಲ್ಲಿ
ತೆಲುಗು ಇದೆ, ವೆಡ್ನೆಸ್ಡೇ. ಥರ್ಸ್ಡೇ ಇದೆಯಾ ನೋಡೋಣ. ಥರ್ಸ್ಡೇ ತೆಲುಗು ಜಾಸ್ತಿ ತೆಲುಗುನೇ ಇದೆ. ಸೊ ತೆಲುಗಲ್ಲಿ ಕಂಟಿನ್ಯೂಸ್ ಆಗಿ ಗೆಸ್ಟ್ ಮಾಡೋಣ, ನೋಡೋಣ ಎಷ್ಟು ಜನ ಬುಕ್ ಮಾಡಿದ್ದಾರೆ. ಐಮ್ಯಾಕ್ಸ್ ಇದು, ಅದು ಅಲ್ಟಿಮೇಟ್ ಐಮ್ಯಾಕ್ಸ್ ಕಾಸ್ಟ್ಲಿ ಇದೆ. ಕನ್ಫರ್ಮ್ ಟಿಕೆಟ್. ಓಹೋ, ಪರವಾಗಿಲ್ಲ, ಎಷ್ಟೊಂದು ಬುಕ್ ಆಗಿದೆ ಅದು ಐಮ್ಯಾಕ್ಸಲ್ಲಿ. ಸಾಮಾನ್ಯವಾಗಿ ಲಂಡನ್ನಲ್ಲಿ ತುಂಬ ಜಾಸ್ತಿ ಶೋಸ್ಗಳಿರುತ್ತೆ. ಅಲ್ಲಿ ನಾನೀಗ ಇಲ್ಫರ್ಡ್ ಅಂತ ಜಾಗ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಕಾಂತಾರ 1 ಇಲ್ಲೇ ನೋಡಿದ್ದು. ಬರ್ಮಿಂಗಮಿಂದ ಲಂಡನ್ಗೆ ಹೋಗಿದ್ದೆ. ಇಲ್ಲಿ ನೋಡಿದ್ರೆ ವೆಡ್ನೆಸ್ಡೇ ಚೂಸ್ ಸ್ಕ್ರೀನ್ ಇಲ್ಫರ್ಡ್ ಯಾವ್ಯಾವ ಭಾಷೆಯಲ್ಲಿದೆ ಅಂದರೆ ಕಾಂತಾರ. ಸೊ ಹಿಂದಿ, ಕನ್ನಡ, ತೆಲುಗು 3 ಭಾಷೆಯಲ್ಲೂ ಇದೆ. ಹಿಂದಿ ನೋಡೋಣ ಎಷ್ಟು ಜನ ಆಸಕ್ತಿ ತೋರಿಸಿದ್ದಾರೆ. ಕನ್ಫರ್ಮ್ ಟಿಕೆಟ್. ಸ್ವಲ್ಪ ಜನನೇ, ತುಂಬ ಕಡಿಮೆ. ಒಂದೇ ಶೋ ಇದ್ರೂ ಜನಗಳು ಆಸಕ್ತಿ ತೋರಿಸಿಲ್ಲ. ಹಾಗೆ ನಾವು ಬೇರೆ ಭಾಷೆ ನೋಡೋಣ. ತಮಿಳ್ ಇತ್ತಲ್ಲ, ಓಕೆ. ತೆಲುಗು ಜನ ಎಷ್ಟು ನೋಡ್ತಿದ್ದಾರೆ? ಇದೇನು ಇಷ್ಟು ಜನ ತುಂಬಿದ್ದಾರೆ, ಜಾಗವೇ ಇಲ್ಲಲ್ಲ ಮಾರಾಯ. ಇದು ತೆಲುಗು ಇದು. ಅದೇ ಕನ್ನಡ ನೋಡೋಣ. ಕನ್ನಡ ಎಷ್ಟು? ಇಲ್ಫರ್ಡ್ ಒಂದು ಸ್ವಲ್ಪ ಜಾಸ್ತಿ ಇಂಡಿಯನ್ಸ್ ಇದ್ದಾರೆ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಇದ್ದಾರೆ. ಅಲ್ಲಿ ನಿಮಗೆ ಹೈದರಾಬಾದಿ ಬಿರಿಯಾನಿ, ಕನ್ನಡ ಮಂದಿಗೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಕಾಣಿಸುತ್ತೆ. ಆದರೂ ಪರವಾಗಿಲ್ಲ, ಸುಮಾರು ಜನ ತುಂಬಿದ್ದಾರೆ. ಇದು ಕಾಂತಾರ ಆಗಿರೋ ಕ್ರೇಜ್ ಇದೆ, ಇಲ್ಲೂ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟೊಂದು, ಅದು ವೀಕ್ ಡೇಸಲ್ಲಿ ಚಿತ್ರ ಬಿಡುಗಡೆ ಆಗ್ತಿರೋದ್ರಿಂದ ಇಷ್ಟೊಂದು ಜನ ಬರೋದು ತುಂಬ ಅಪರೂಪ. ಇದು ಸಿನಿವರ್ಲ್ಡ್ ಮತ್ತು ಒಡಿಯಾನು. ನಮಗೆ ಗೊತ್ತಿರೋ ಪ್ರಕಾರ ಈ ಬೇರೆ ಬೇರೆ ಚೈನ್ಸ್ ಆಫ್ ಸಿನಿಮಾಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ಒಡಿಯಾನು, ವ್ಯೂ, ದ ಲೈಟ್, ವ್ಯೂ ಸ್ವಲ್ಪ ಜಾಸ್ತಿ ಇದ್ದಾವೆ. ಸಿನಿವರ್ಲ್ಡ್ ಮತ್ತು ಒಡಿಯಾನೇ ತುಂಬ ಜಾಸ್ತಿ ಇರೋದು, ಮಿಕ್ಕಿದೆಲ್ಲ ನಾನು ಅಷ್ಟು ನೋಡಿಲ್ಲ. ಓಕೆ, 1ನೇ ತಾರೀಕು ಹೋಗ್ತಾಯಿದ್ದೀನಿ, ನೋಡೋಣ ಇದು ಹೇಗಿರುತ್ತೆ ಅನುಭವ ಅಂತ. ಇಲ್ಲಿ ಹೇಳೋ ಪ್ರಕಾರ ಮಲಯಾಳಂ, ಬೆಂಗಾಲಿ ಆ್ಯಂಡ್ ಇಂಗ್ಲೀಷಲ್ಲೂ ರಿಲೀಸ್ ಆಗ್ತಾಯಿದೆಯಾ ನೋಡ್ತೀನಿ. ಅದು ಬೇರೆ ಇದರಲ್ಲಿ, ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಿದೆಯಾ. ಇದು ಹಿಂದಿ, ಭಾನುವಾರ. ಅಷ್ಟು ಜನ ಆಸಕ್ತಿ ತೋರಿಸ್ತಿಲ್ಲ ಈ ಚಿತ್ರಕ್ಕೆ.